ಚೀನಾದ ಶಾಂಘೈನಲ್ಲಿ ನಡೆದಂತಹ ಶೃಂಗಸಭೆ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ಭಾರತ ರಷ್ಯಾ ಗೆಳೆತನ ಮತ್ತಷ್ಟು ಗಟ್ಟಿಯಾಗುವಂತ ಒಪ್ಪಂದಗಳಾಗಿವೆ. ಉಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸಬೇಕು ಅನ್ನೋ ಭಾರತದ ಶಾಂತಿ ಮಂತ್ರಕ್ಕೂ ಪುಟಿನ್ ಸಹಮತವನ್ನ ವ್ಯಕ್ತಪಡಿಸಿದ್ರು. ಇನ್ನೊಂದು ಕಡೆ ಪಾಕಿಸ್ತಾನದ ಪ್ರಧಾನಿ ಎದುರೇ ಮೋದಿ ಪಹಲ್ಗಾಮ್ ದಾಳಿ ಪ್ರಸ್ತಾಪಿಸಿ ಛೀಮಾರಿ ಹಾಕಿದಂತ ಪ್ರಸಂಗವೂ ನಡೆಯಿತು. ಚೀನಾದಲ್ಲಿ ನಡೆದ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆ ಯಶಸ್ವಿಯಾಗಿ ಮುಗಿದಿದೆ. ಅಮೆರಿಕ ಸುಂಕ ನೀತಿ ವಿರುದ್ಧ ಭಾರತ, ರಷ್ಯಾ, ಚೀನಾ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿವೆ. ಎಸ್ಸಿಒ ಶೃಂಗಸಭೆಯಲ್ಲಿ ಮೋದಿ, ಪುಟಿನ್, ಕ್ಸಿ ಜಿನ್ಪಿಂಗ್ ಅನ್ನೋ ತ್ರಿಮೂರ್ತಿಗಳು ಒಟ್ಟಿಗೆ ನಡೆಸಿದ ಆತ್ಮೀಯತೆ ಮಾತುಕತೆ ದೃಶ್ಯಗಳು ಅಮೆರಿಕದ ನಿದ್ದೆ ಕೆಡಿಸಿದೆ. ಇನ್ನೊಂದು ಕಡೆ ಪ್ರಧಾನಿ ಮೋದಿ, ರಷ್ಯಾ ಅಧ್ಯಕ್ಷ ಪುಟಿನ್ ಒಂದೇ ಕಾರಲ್ಲಿ ಪ್ರಯಾಣ ಮಾಡಿದ್ರು. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನ ಪಾಕಿಸ್ತಾನದ ಪ್ರಧಾನಿ ಎದುರೇ ಮೋದಿ ಖಂಡಿಸಿದ್ರು. ರಷ್ಯಾ ಉಕ್ರೇನ್ ಮಧ್ಯೆ ನಡೀತಾ ಇರುವ ಯುದ್ಧ ನಿಲ್ಲಿಸಿ ಶಾಂತಿ ಮರುಸ್ಥಾಪಿಸಿ ಅಂತ ಭಾರತ ಮನವಿ ಮಾಡಿದ್ರೆ, ಚೀನಾ ಶೃಂಗಸಭೆಯಲ್ಲೇ ವ್ಲಾದಿಮಿರ್ ಪುಟಿನ್ ಭಾರತದ ಶಾಂತಿ ಮಂತ್ರವನ್ನ ಗೌರವಿಸ್ತೀವಿ ಅಂತ ಹೇಳಿದ್ರು. 45 ನಿಮಿಷ ಒಂದೇ ಕಾರಲ್ಲಿ ಮೋದಿ, ಪುಟಿನ್ ಪ್ರಯಾಣ. ಬೀಜಿಂಗ್ನಿಂದ 120 ಕಿಲೋಮೀಟರ್ ದೂರದಲ್ಲಿರುವ ಟಿಯಾನ್ಜಿನ್ಗೆ ಪುಟಿನ್ ಹಾಗೂ ಮೋದಿ ಒಂದೇ ಕಾರಲ್ಲಿ ಪ್ರಯಾಣ ಮಾಡಿದ್ರು. 45 ನಿಮಿಷ ಇಬ್ಬರು ನಾಯಕರು ಕಾರಲ್ಲಿ ಪ್ರಯಾಣ ಮಾಡ್ತಾನೆ ಮಾತುಕತೆ ನಡೆಸಿದ್ರು. 45 ನಿಮಿಷ ಒಂದೇ ಕಾರಲ್ಲಿ ಗೆಳೆಯರು ಪ್ರಯಾಣವನ್ನ ಮೋದಿ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಜೊತೆಗೆ ಭಾರತ, ರಷ್ಯಾ ನಡುವೆ ದ್ವಿಪಕ್ಷೀಯ ಮಾತುಕತೆಯೂ ಯಶಸ್ವಿಯಾಗಿದ್ದು 5 ನಿರ್ಣಯಗಳಿಗೆ ಭಾರತ, ರಷ್ಯಾ ಸಹಿ ಹಾಕಿದೆ. ಭಯೋತ್ಪಾದನೆ ವಿರುದ್ಧ ಉಗ್ರರನ್ನ ಬೆಂಬಲಿಸೋರ ವಿರುದ್ಧ ಜಂಟಿ ಹೋರಾಟದ ನಿರ್ಣಯ ಆಯಿತು. ಏಷ್ಯಾ ರಾಷ್ಟ್ರಗಳ ನಡುವೆ ಸಂಪರ್ಕ ಸಾಧಿಸಲು ಗಡಿ ರೇಖೆ ಮುಕ್ತಗೊಳಿಸುವ ನಿರ್ಣಯವನ್ನ ಎರಡೂ ದೇಶಗಳು ಅಂಗೀಕರಿಸಿವೆ. ಇರಾನ್ನಲ್ಲಿ ಚಬಾಹರ್ ಬಂದರು ಅಭಿವೃದ್ಧಿಪಡಿಸುವ ಭಾರತಕ್ಕೆ ರಷ್ಯಾ ಮುಕ್ತ ನೆರವು ಕೊಡಲು ಒಪ್ಪಿದೆ. ಇನ್ನು ದೇಶಗಳ ಗಡಿಜಾಗಗಳನ್ನು ಕಬಳಿಸುವುದನ್ನ ಬಿಟ್ಟು ಒಗ್ಗಟ್ಟಿನ ಮಂತ್ರ ಪಠಣೆ ಮಾಡಬೇಕು ಅಂತ ಮೋದಿ ಪ್ರಸ್ತಾಪಿಸಿದ್ದನ್ನ ರಷ್ಯಾ ಸಮ್ಮತಿಸಿದೆ. ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಬೇಕು, ಅಭಿವೃದ್ಧಿಗೆ ಒಗ್ಗಟ್ಟು ಮುಂದುವರಿಸುವ ಪ್ರಸ್ತಾಪವನ್ನ ಮೋದಿ ಇಟ್ರು. ಜಾಗತಿಕ ಶಾಂತಿಗಾಗಿ ಭಾರತದ ಶಾಂತಿ ಮಂತ್ರವನ್ನ ರಷ್ಯಾ ಅಧ್ಯಕ್ಷ ಪುಟಿನ್ ಬಹಿರಂಗವಾಗಿ ಶ್ಲಾಘಿಸಿದ್ರು. ಇದಿಷ್ಟು ರಷ್ಯಾ ಮತ್ತು ಭಾರತದ ದ್ವಿಪಕ್ಷೀಯ ಸಭೆಯ ನಿರ್ಣಯಗಳು. ಇನ್ನು ಶಾಂಘೈ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ 26 ಅಮಾಯಕರ ಸಾವಿಗೆ ಕಾರಣವಾದ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನ ಪ್ರಸ್ತಾಪಿಸಿದ್ರು. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಎದುರೇ ಪಾಕಿಸ್ತಾನದ ಕೃತ್ಯಗಳನ್ನು ಬಿಚ್ಚಿಟ್ಟು ಉಗ್ರರನ್ನ ಪೋಷಿಸಿರೋರಿಗೂ ಪಾಠ ಕಲಿಸಬೇಕು ಅಂತ ಹೇಳಿದ್ರು. ಇದನ್ನ ಎಸ್ಸಿಒ ಸದಸ್ಯ ರಾಷ್ಟ್ರಗಳು ಒಗ್ಗಟ್ಟಿನಿಂದ ಸ್ವೀಕರಿಸಿ ಜಂಟಿ ಹೇಳಿಕೆಯನ್ನು ಬಿಡುಗಡೆ ಮಾಡಿವೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಹೇಯ, ಖಂಡನೀಯ ಅಂತ ಎಸ್ಸಿಒ ರಾಷ್ಟ್ರಗಳು ಹೇಳಿವೆ. ಮೃತ ಕುಟುಂಬಗಳಿಗೆ ಸಹಾನುಭೂತಿ, ಸಂತಾಪವನ್ನು 10 ದೇಶದ ನಾಯಕರು ಸೂಚಿಸಿದ್ರು. ಅಮಾನವೀಯ ದಾಳಿಯ ಅಪರಾಧಿಗಳನ್ನ ಬಿಡಬಾರದು, ಉಗ್ರರು, ಉಗ್ರ ಸಂಘಟಕರು, ಪ್ರಾಯೋಜಕರನ್ನು ಮಟ್ಟ ಹಾಕಬೇಕು ಅಂತ ನಿರ್ಣಯ ಕೈಗೊಂಡಿದ್ದು, ಉಗ್ರರನ್ನ ಪೋಷಿಸುವವರನ್ನು ನ್ಯಾಯದ ಕಟಕಟೆಗೆ ತರಬೇಕು ಅನ್ನೋ ನಿರ್ಣಯಕ್ಕೆ ಸಹಮತ ವ್ಯಕ್ತಪಡಿಸಿವೆ ಎಸ್ಸಿಒ ರಾಷ್ಟ್ರಗಳು. ಅಂದಹಾಗೆ ಪ್ರಧಾನಿ ಮೋದಿ ಮತ್ತು ವ್ಲಾದಿಮಿರ್ ಪುಟಿನ್ ಕೈ ಹಿಡಿದು ಆತ್ಮೀಯವಾಗಿ ನಡ್ಕೊಂಡು ಬರ್ತಿದ್ರು. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಇಬ್ಬರನ್ನು ದುರ್ಗುಟ್ಕೊಂಡು ನೋಡ್ತಾ ಇದ್ರು. ಆಮೇಲೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರನ್ನ ಮಾತಾಡಿಸೋಕೆ ಪಾಕಿಸ್ತಾನ ಪ್ರಧಾನಿ ಹಿಂದೆನೆ ಹೋಗ್ತಿದ್ರು. ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ. ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆ ಯಶಸ್ವಿಯಾಗಿದೆ. ಪ್ರಧಾನಿ ಮೋದಿ ಚೀನಾ ಪ್ರವಾಸ ಮುಗಿಸಿ ದೆಹಲಿಗೆ ವಾಪಸ್ಸಾಗಿದ್ದಾರೆ. ಡಿಸೆಂಬರಲ್ಲಿ 23ನೇ ಶೃಂಗಸಭೆ ಭಾರತದಲ್ಲಿ ನಡೆಯಲಿದ್ದು, ರಷ್ಯಾ ಅಧ್ಯಕ್ಷರಿಗೂ ಮೋದಿ ಆಹ್ವಾನ ನೀಡಿದ್ದಾರೆ. ಈಗಾಗಲೇ ಅಮೆರಿಕ ಅಧ್ಯಕ್ಷರಿಗೂ ಭಾರತದಿಂದ ಆಹ್ವಾನ ಹೋಗಿದೆ. ಆದರೆ ಟ್ರಂಪ್ ಬರ್ತಾರಾ ಇಲ್ವಾ ಅನ್ನೋದೇ ನಿಗೂಢ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.